ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ನಳಿನ ಸಂಚಿಗೆ ಏನಾಗ್ತಿದೆ ಅಂತ ನೋಡೋದಾದ್ರೆ ಮಹಾದೇವನ ಮನೆಯಿಂದ ಆಚೆ ಹಾಕಿರ್ತಾರೆ. ಹಾಗಾಗಿ ಬೇಜಾರು ಮಾಡಿಕೊಂಡು ರಾಮ್ ಹತ್ರ ಬಂದಿರ್ತಾರೆ. ರಾಮ್ ಪ್ರೇಮ ಹತ್ರ ಹಿಂಗೆ ಮನೆಯಿಂದ ಆಚೆ ಹಾಕಿದ್ರು ಅಂತ. ಪರವಾಗಿಲ್ಲ ಇರ್ಲಿ ಮಹಾದೇವ್ ಅವರೇ, ಆಯ್ತಾ, ಅತ್ತೆ ನಮ್ಮನ್ನ ಯಾವತ್ತಾದ್ರೂ ಒಂದಿನ ಕ್ಷಮಿಸ್ತಾರೆ, ಹೋಗಿ ಕಾವಿನ ಮನ್ಸ ಗೆಲ್ಲೋಗಿ ಕಾವಿನ ಪ್ರೀತಿಯಲ್ಲಿ ಬೀಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಮಹಾದೇವ ಹೌದು, ನಂಗೆ ಕಾವಿನ ಪ್ರೀತಿ ಪಡಿಲೇಬೇಕು ಅಂತ ಹೇಳ್ಬಿಟ್ಟು ಅವಳಿರೋ ಹಾಸ್ಟೆಲ್ಗೆ ಬರ್ತಾಳೆ. ಆಗ ಸ್ವೀಟ್ನ ತಂದ್ಬಿಟ್ಟು ಈ ಸ್ವೀಟ್ನ ಎಲ್ರಿಗೂ ಕೂಡ ಕೊಡೋಕೇಳಿ, ಅದರಲ್ಲೂ ಮುಖ್ಯವಾಗಿ 2ನೇ ರೂಮಲ್ಲಿ ಒಂದು ಹುಡುಗಿ ಇದ್ದಾಳೆ, ಆ ಹುಡುಗಿಗಂತೂ ಕೊಡಲೇಬೇಕು ಅಂತ ಹೇಳ್ತಾರೆ. ಸ್ವೀಟ್ ತಂದು ಕೊಟ್ಟಾಗ ಏನಿದು ಸ್ವೀಟ್ ಯಾಕೆ ಕೊಟ್ಟಿದ್ದೀರಾ ಅಂತ ಕೇಳ್ತಾರೆ. ಯಾರೋ ಪಾಪ ಅವನ ಹೆಂಡತಿ ನೆನಪಿಗೋಸ್ಕರ ತಂದು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳ್ಬಿಟ್ಟು ಸ್ವೀಟ್ ತಿನ್ಬೇಕಾರೆ ಹೊರಗಡೆ ಬಂದು ನೋಡ್ತಾಳೆ. ಹೌದು, ಇದು ಮಹಾದೇವನ ಕಾರು, ಅಂದರೆ ಮಹಾದೇವ ಬಂದಿದ್ದಾನೆ ನನ್ನನ್ನು ಹುಡ್ಕೊಂಡು. ಹೌದು, ಮಹಾದೇವ ಇಲ್ಲೇ ಎಲ್ಲೋ ಬಂದಿದ್ದಾನೆ ಅಂತ ಅನ್ಸುತ್ತೆ. ನಿಜವಾಗ್ಲೂ ಅವ್ನು ನನ್ನ ತುಂಬ ಮಿಸ್ ಮಾಡ್ಕೊತಿದ್ದ ಅನ್ಸುತ್ತೆ, ಅದಕ್ಕೆ ಬಂದಿದ್ದಾನೆ ನನ್ನ ಹುಡ್ಕೊಂಡು ಅಂತ ಹೇಳ್ತಾರೆ. ಹೌದು, ಇದು ಕರೆಕ್ಟು, ನಿಜ, ಇದು ಮಹಾದೇವನ ಕಾರೆ ಅಂತ ಇನ್ನೊಂದ್ಸಲ ಕನ್ಫ್ಯೂಸ್ ಮಾಡ್ಕೊಂಡು ಅವಳೇ ನೋಡ್ತಿರ್ತಾಳೆ. ಇದಿಷ್ಟು ನಾಳಿನ ಸಂಚಿಕೆ ಆದರೆ ಇವತ್ತಿನ ಸಂಚಿಕೆನ ನೋಡೋದಿದ್ರೆ ಕಾವ್ಯ ಬೇಜಾರು ಮಾಡಿಕೊಂಡು ಮಹಾದೇವನ ಹೊರ್ತಾನೆ ಅಂತ ಬ್ಯಾಂಗ್ಳೂರ್ಗೆ ಬರ್ತಾಳೆ. ಆಗ ಬಂದು ಅವ್ನ ಫ್ರೆಂಡಿಗೆ ಕಾಲ್ ಮಾಡಿ ಅವಳು ಪಿ ಜಿಯಲ್ಲೇ ಉಳ್ಕೊಡೋಕ್ಕೆ ಸಹಾಯನ ಕೇಳ್ತಾಳೆ. ಇದೇ ಕಾವ್ಯ ಪಿ ಜಿ, ಬಾ ಇಲ್ಲೇ ಉಳ್ಕೊ ಅಂತ ಹೇಳ್ತಾರೆ. ತುಂಬ ಥ್ಯಾಂಕ್ಸ್ ಕಣೆ ಅಂತ ಹೇಳಿದಾಗ ಇಂದನೇ ಮಹಾದೇವ ಅಲ್ಲಿಗೆ ಫಾಲೋ ಕೂಡ ಮಾಡಿಕೊಂಡು ಬಂದಿರ್ತಾನೆ. ಆಗ ಮಹಾದೇವ, ನಿನಗೆ ಒಳ್ಳೇದಾಗಲಿ ಕಾವ್ಯ, ನಿನ್ನ ಆಸೆ ಕನಸುಗಳಿಗೆ ನಾನು ಅಡ್ಡಿಯಾಗಿದ್ದೆ, ಈಗ ನಿನಗೆ ರೆಕ್ಕೆ ಬಂದಿದೆ, ನಿನ್ನ ಆಸೆ ಕನಸುಗಳನ್ನೆಲ್ಲನೂ ಕೂಡ ಪೂರೈಸು. ನಾನು ಯಾವತ್ತೂ ನಿನ್ನ ಕಣ್ಣಿಗೆ ಬೀಳಲ್ಲ, ನಿನಗೆ ಅಡ್ಡ ಬರಲ್ಲ. ನೀನು ನಿನ್ನ ಗುರಿನ ತಲುಪಲೇಬೇಕು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಳೇಬೇಕು. ನೀನು ಒಳ್ಳೆ ಜಾಗಕ್ಕೆ ಬಂದು ಸೇರಿದ್ಯಾ, ಯಾವಾಗಲೂ ನೀನು ಕ್ಷೇಮವಾಗಿರಲಿ ಅಂತ ಬಯಸ್ತೀನಿ, ಯಾವಾಗಲೂ ನಿನ್ನ ಕಾವಲುವಾಗಿ ನಾನು ನಿಂತಿರ್ತೀನಿ ಅಂತ ಅಂತಿರ್ತಾನೆ ಮಹಾದೇವ ಇನ್ನೊಂದು ಕಡೆ ಬಂದು ಬೇಜಾರು ಮಾಡ್ಕೊಂಡು ನಿಂತಿರ್ಬೇಕಾರೆ ರಾಮ್ ಬರ್ತಾನೆ. ಅಣ್ಣ, ಏನೋ ಇದು, ಊರವರೆಲ್ಲ ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತಿದ್ದಾರೆ ನಿನ್ನ ಬಗ್ಗೆ ಕೆಟ್ಟದಾಗಿ, ಏನು ಮಾಡಕ್ಕೆ ಕೊಟ್ಟಿದ್ಯಾ ನೀನು? ನನ್ನಣ್ಣ ಈ ಥರ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ಅವ್ನು ಯಾವತ್ತೂ ಕೂಡ ಈ ಥರ ನೆಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಯಾಕೋ ಮಾತಾಡೋ ಅಂತ ಹೇಳಿದಾಗ, ಹೌದು, ನೀನು ಬೇಕು ಅಂತಲೇ ಈ ಕೆಲಸನ ಮಾಡಿದ್ಯಾ, ಕಾವ್ಯವ್ರಿಗೆ ಬೇಜಾರು ಮಾಡಿದ್ಯಾ, ನೀನು ಈ ಥರ ನೆಡ್ಕೋತಿರಲಿಲ್ಲ, ಏನೇ ಇದ್ದಿದ್ರು ನಾನು ಫೇಸ್ ಟು ಫೇಸ್ ನಿಂತ್ಕೊಂಡು ಮಾತಾಡ್ತಿದ್ದೆ, ಯಾಕೋ ಹೀಗೆ ಮಾಡಿದೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಒಂದು ದಿವಸ ಗೊತ್ತಾಗುತ್ತೆ ಬಿಡು ರಾಮ್ ಅಂತ ಮಹಾದೇವ ಹೇಳ್ತಾರೆ. ಏನು ಹೇಳ್ತಿದ್ಯೋ, ಒಬ್ರಿಗೆ ಒಳ್ಳೇದಾಗುತ್ತೆ ಅಂದರೆ ನಾನು ಕೆಟ್ಟನಾದಕ್ಕೂ ರೆಡಿ ಅಂತ ಹೇಳ್ತಾರೆ. ಆಗ ಕಾವ್ಯ ಇದ್ದಳು, ಪ್ರೇಮ ಇದ್ದಳು, ದಯವಿಟ್ಟು ಏನಾಯಿತು ಅಂತ ಹೇಳಿ, ನೀವು ನನ್ನ ತಂಗಿನ ಎಷ್ಟು ಇಷ್ಟಪಡ್ತಿದ್ರಿ ಅಂತ ನನಗೆ ಗೊತ್ತು ಮಹಾದೇವ್ ಅವರೇ, ನೀವು ಈ ವರ್ತನೆ ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ, ಏನಾಯಿತು ಅಂತ ಹೇಳಿ. ಇದೆಲ್ಲ ಏನು ಬೇಡ ಆಯಿತಾ, ಎಲ್ರಿಗೂ ಕೂಡ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಅಂತ ಮಹಾದೇವ್ ಹೇಳಿದಾಗ ಪ್ರೇಮ ಅಳ್ತಿರ್ತಾಳೆ. ಹೌದು, ಇಷ್ಟೆಲ್ಲ ಆಗಿದ್ದು ನನ್ನಿಂದನೇ, ನಾನು ಮಾಡಿದ ಮೋಸದಿಂದನೇ ಕಾವ್ಯ ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ, ನಾನು ಕೂಡ ಇರಬಾರ್ದು ಅಂತ ಹೇಳ್ಬಿಟ್ಟು ಅವಳು ಕೂಡ ಹೋಗ್ತಿರ್ಬೇಕಾರೆ ರಾಮ್, ಏನೇ ಇದು, ನಾನು ನಿನಗೋಸ್ಕರ ಇಡೀ ಸರ್ವಸ್ವನೇ ಬಿಟ್ಬಿಟ್ಟು ಬಂದಿದ್ದೀನಿ, ನೀನು ಮನೆ ಬಿಟ್ಟು ಹೋದರೆ ನನ್ನ ಗತಿ ಏನು ಅಂತ ರಾಮ್ ಬೈತಿರ್ತಾರೆ. ಆದರೂ ನೀವಿಬ್ಬರು ಚೆನ್ನಾಗಿರಿ, ನಾನಿರಲ್ಲ, ನನ್ನ ಕಾವ್ಯ ಎಲ್ಲಿದ್ದಾಳೆ, ನಾನು ಅಲ್ಲಿಗೆ ಹೋಗ್ತೀನಿ, ನನ್ನಿಂದನೇ ಅವಳ ಜೀವನ ಹಾಳಾಗಿದ್ದು, ನನ್ನಿಂದ ನಿನ್ನ ಜೀವನವೂ ಹಾಳಾಯಿತು ಅಂತ ಅಳ್ತಾ ಇರ್ತಾಳೆ ಪ್ರೇಮ. ಆಗ ಮಹಾದೇವ, ದಯವಿಟ್ಟು ಅಳ್ಬೇಡಿ ಪ್ರೇಮ ಅವರೇ, ನೀನು ಅಳೋದನ್ನ ನಾನು ನೋಡೋಕ್ಕಾಗಲ್ಲ ಆಯಿತಾ, ಅವಳು ಓದಲಿ ಅಂತಲೇ ನಾನು ಇಷ್ಟೆಲ್ಲ ನಾಟಕ ಆಡಿದ್ದು ಅಂತ ಹೇಳ್ತಾರೆ. ಏನು ಓದಲಿ ಅಂತನಾ? ಹೌದು, ಅವಳ ಆಸೆ ಕನಸು ಗುರಿಗಳನ್ನ ಅವಳು ಸಾಧಿಸ್ಬೇಕು, ಅವಳು ದೊಡ್ಡ ಸೈಂಟಿಸ್ಟ್ ಆಗಬೇಕು ಆಯಿತಾ, ಅವಳು ತುಂಬ ಚೆನ್ನಾಗಿ ಓದ್ತಾಳೆ, ಅವರು ತುಂಬ ಪ್ರತಿಭಾವಂತೆ, ಅವಳ ಕನಸುಗಳಿಗೆ ನಾನು ತಣ್ಣೀರು ಎರಚಬಾರ್ದು, ಅವಳು ಸಂಸಾರ ಅನ್ನೋದ್ರಲ್ಲೇ ಮುಳುಗೋಗಿದ್ಲು, ಹಾಗಾಗಿ ಇಷ್ಟೆಲ್ಲ ಮಾಡಬೇಕಾಯ್ತು ಅಂತ ಹೇಳ್ತಾರೆ. ಆಗ ರಾಮ್, ಅಣ್ಣ ಏನು ಹೇಳ್ತಿದ್ಯಾ? ಹೌದು ಕಣೋ ರಾಮ್, ನನ್ನ ಹೆಂಡತಿ ಚೆನ್ನಾಗಿ ಓದಬೇಕು, ಅವಳ ಕಾಲ ಮೇಲೆ ಅವಳು ನಿಂತ್ಕೋಬೇಕು, ಅವಳು ದೇಶಕ್ಕೆ ಒಳ್ಳೆ ಪ್ರಜೆ ಆಗಬೇಕು, ನಾನು ಅದನ್ನು ನೋಡಬೇಕು, ಅದಕ್ಕೋಸ್ಕರ ನಾನು ಕೆಟ್ಟವನಾಗಕ್ಕೂ ರೆಡಿ ಕಣೋ, ನಾನು ಇಷ್ಟೆಲ್ಲ ಮಾಡಬೇಕಾಯ್ತು ಅಂತ ಹೇಳ್ತಾರೆ. ಏನು, ಅವಳಿಗೆ ಒಳ್ಳೆಯದಾಗಲಿ ಕಾವ್ಯ ಅವ್ರಿಗೆ ಅಂತ ನೀನು ಅವಳ ಕಣ್ಣಲ್ಲಿ ದೃಷ್ಟಿಯಲ್ಲಿ ವಿಲ್ಲನಾದ? ಹೌದು, ವಿಲ್ಲನಾದರೂ ಪರವಾಗಿಲ್ಲ, ಕಾವ್ಯ ಓದಬೇಕು, ಕಾವ್ಯ ನಾನು ಓದೋಗು ಅಂತ ಅಂದಿದ್ರೆ ಅತ್ತೆ ಒಪ್ಪಲ್ಲ, ಅಪ್ಪ ಒಪ್ಪಲ್ಲ ಅಂತ ಕಾರಣ ಹೇಳಿರೋಳು, ಮಾವು ಒಪ್ಪಲ್ಲ, ಹಾಗಾಗಿ ಅವಳು ಹೋಗ್ತಾನೆ ಇರಲಿಲ್ಲ. ಹೇಗಾದರೂ ಮಾಡಿ ಅವಳನ್ನ ಕಳಿಸ್ಬೇಕು ಓದೋಕ್ಕೆ ಅಂತ ಇಷ್ಟೆಲ್ಲ ನಾನು ಕಾರಣ ಆದೆ, ಇಷ್ಟೆಲ್ಲ ಅವಳ ಜೊತೆ ನಾನು ಕೆಟ್ಟದಾಗಿ ನಡೆಸ್ಕೊಂಡೆ, ಪರವಾಗಿಲ್ಲ, ಮುಂದೊಂದಿನ ಗೊತ್ತಾಗುತ್ತೆ ಬಿಡು ರಾಮ ಅಂತ ಹೇಳ್ತಾರೆ. ಅಣ್ಣ, ನಿಜವಾಗ್ಲೂ ನೀನು ಗ್ರೇಟ್ ಕಣೋ ಅಂತ ಹೇಳ್ತಾರೆ. ಆಗ ಪ್ರೇಮನು, ನಿಜವಾಗ್ಲೂ ಮಹಾದೇವರೇ, ನಿನ್ನಂಥ ಗಂಡ ಸಿಗಬೇಕು ಅಂತ ನನ್ನ ತಂಗಿಗೆ ಆ ದೇವ್ರ ಹಣೆ ಬರದಲ್ಲಿ ಬರ್ದಿದ್ದ ಅನಿಸುತ್ತೆ, ನಿಜವಾಗ್ಲೂ ನಿಮಗೆ ಹ್ಯಾಟ್ಸ್ ಆಫ್, ನಿನ್ನಂಥವ್ರು ಇಲ್ಲ ಅಂತ ಅಂದಿದ್ರೆ ನಿಜವಾಗ್ಲೂ ಕಾವ್ಯ ಓದೋಕ್ಕೆ ಆಗ್ತಿರ್ಲಿಲ್ಲ. ಅಣ್ಣ, ನಿಜವಾಗ್ಲೂ ನೀನನ್ನು ಕಂಡ್ರೆ ನನಗೆ ಹೆಮ್ಮೆ ಆಗುತ್ತೆ, ಇನ್ನೊಂದು ಕಡೆ ಬೇಜಾರಾಗುತ್ತೆ. ದೊಡ್ಡಮ್ಮ ನಿನ್ನನ್ನು ಬೈತಾರೆ, ಮನೆಯಿಂದ ಆಚೆ ಕಳಿಸ್ತಾರೆ, ಇಷ್ಟೆಲ್ಲ ಮಾಡಿದರೂ ಕೂಡ ನೀನು ಹೀಗೆ ನಿಂತಿದ್ದೀರೋ ಪರವಾಗಿಲ್ಲ, ಇಬ್ಬರಿಗೂ ಕಲಿಸ್ಕೊಟ್ಟಂತಹ ಪಾಠ ದೊಡ್ಡಮ್ಮನೇ ಅಲ್ವಾ, ಹಾಗಾಗಿ ನಾವಿಬ್ರಿಗೂ ಒಂದೇ ಥರ ಶಿಕ್ಷೆಯಾಗಿದೆ ಅಂತ ಹೇಳ್ತಾರೆ. ಆಗ ಪ್ರೇಮ ಕೂಡ ಕೈ ಮುಗಿದು
ಅವಳಿಗೆ ಧನ್ಯವಾದನ ಹೇಳ್ತಾನೆ. ಇರಲಿ ಪರವಾಗಿಲ್ಲ, ನಾವಿಬ್ಬರು ಒಂದೇ ಥರ ಒಂದೇ ದೋಣಿಯಲ್ಲಿ ನಿಂತಿದ್ದೀವಿ ರಾಮ್. ನೀನು ನಿನ್ನ ಹೆಂಡತಿಗೋಸ್ಕರ ಎಲ್ಲರೂ ಕೂಡ ಎದುರಾಕೊಂಡೆ, ಈಗ ನಾನು ನನ್ನ ಹೆಂಡತಿಗೋಸ್ಕರ ಎದುರಾಕೊಂಡಿದ್ದೀನಿ ಅಷ್ಟೇ, ಎಲ್ಲ ಸರಿಯಾಗುತ್ತೆ ಬಿಡು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಾವ್ಯಕ್ಕೆ ಅವ್ರ ತಂದೆ ತುಂಬ ಸಲ ಕಾಲ್ ಮಾಡಿರ್ತಾರೆ. ಏನಿದು ರಿಸೀವ್ ಮಾಡ್ತಾಯಿಲ್ವಲ್ಲ ಕಾವ್ಯ ಅಂತಾಳೆ. ಅದೇ ಟೈಮ್ಗೆ ಕಾವ್ಯ ಬಂದು ನೋಡ್ತಾಳೆ. ಏನು ಇಷ್ಟೊಂದು ಸಲ ಕಾಲ್ ಮಾಡಿದ್ದಾರೆ ಅಂತ ಹೇಳಿದಾಗ, ಫೋನ್ ಮಾಡಿದಾಗ ಹೇಳಿಯಪ್ಪ ಅಂತ ಹೇಳಿದಾಗ, ಎಲ್ಲಮ್ಮ ಇದೆಯಾ ಕಾವ್ಯ, ನೀನು ಎಷ್ಟು ಸಲ ಫೋನ್ ಮಾಡೋದು, ಫೋನ್ ತೆಗಿತಾ ಇಲ್ಲ ಅಂತ ಬೈತಾನೆ. ಇಲ್ಲಪ್ಪ ನಾನು ಬೆಂಗಳೂರಿಗೆ ಬಂದಿದ್ದೀನಿ. ಏನು ಬೆಂಗಳೂರು ಬಂದಿದ್ಯಾ, ನೀನು ಒಬ್ಬಳೇ ಹೋಗೋಷ್ಟು ಧೈರ್ಯ ಬಂದ್ಬಿಡ್ತಾ, ಯಾರ ಜೊತೆ ಹೋಗಿದ್ಯಾ ಅಂತ ಕೇಳ್ತಾರೆ. ನನ್ನ ಗುರಿ ಸಾಧನೆನ ಮುಟ್ಟಬೇಕು ಅಂತ ಹೇಳಿಬಿಟ್ಟು ನಾನು ಬಂದೆಪ್ಪ ಅಂತ ಹೇಳ್ತೀಯ. ನೋಡು, ಇವಾಗ ನೀನು ಮದುವೆ ಆಗಿದೆಯಾ, ನೀನು ಸಂಸಾರ ನಡೆಸೋದ್ರ ಕಡೆ ಗಮನ ಕೊಡು, ಅದನ್ನ ಬಿಟ್ಟು ಇದನ್ನೆಲ್ಲ ಚೆನ್ನಾಗಿರಲ್ಲ, ಎರಡು ಮನೆ ಮರ್ಯಾದೆ ಕೂಡ ಸರಿಯಾಗಿರಲ್ಲಮ್ಮ, ಹಾಳಾಗೋಗುತ್ತೆ ಅಂತ ಹೇಳ್ತಾರೆ. ಅಪ್ಪ ಹಾಗಂತ ಇಷ್ಟು ದಿನವರೆಗೂ ನೀವು ಹೇಳಿದ್ದನ್ನೆಲ್ಲ ನಾನು ಕೇಳ್ಕೊಂಬಂದಿದ್ದೀನಿ, ಈಗಲಾದರೂ ನನ್ನ ಗುರಿ ಕಡೆ ನನ್ನ ಮುಟ್ಟೋಕ್ಕೆ ನನಗೆ ಸಹಾಯ ಮಾಡಿ, ದಯವಿಟ್ಟು ನನ್ನನ್ನು ಹಿಂಸೆ ಮಾಡಿಬಿಡಿ, ವಾಪಸ್ ಬನ್ನಿ ಅಂತ. ನಾನು ಯಾವುದೇ ಕಾರಣಕ್ಕೂ ಇಲ್ಲಿಂದ ಬರೋಲ್ಲ, ನಾನೇನು ಅಂತ ನಾನು ಸಾಧಿಸಿ ತೋರಿಸ್ದಾಗಲೇ ನಾನು ಇಲ್ಲಿಂದ ವಾಪಸ್ ಬರೋದು, ಅಲ್ಲಿವರೆಗೂ ದಯವಿಟ್ಟು ನೀವು ಯಾರು ಕೂಡ ನನ್ನನ್ನು ಹುಡುಕ್ಬೇಡಿ ಅಂತ ಹೇಳ್ತಾರೆ. ನಾನು ಸ್ವಲ್ಪ ಹೇಳೋದನ್ನು ಕೇಳಮ್ಮ ಅಂತ ಹೇಳ್ತಾರೆ. ಇಲ್ಲಪ್ಪ, ಇಷ್ಟು ದಿವಸವರೆಗೂ ನೀವು ಹೇಳ್ದಂಗೆ ಕೇಳಿಕೊಂಡು ಮದುವೆಲಾಗಿ ಸಂಸಾರನೂ ಮಾಡಿದ್ದೀನಿ, ಇಲ್ಲಿವರೆಗೂ ಜೀವನನೂ ಕೂಡ ನಡೆಸಿದ್ದೀನಿ ಕಷ್ಟಪಟ್ಟು, ಇನ್ಮೇಲೂ ಕೂಡ ನನಗೆ ಹಿಂಸೆಯಿಂದ ಜೀವನ ಮಾಡೋಕ್ಕೆ ಆಗಲ್ಲಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾನೆ. ಇನ್ನೊಂದು ಕಡೆ ಮಹಾದೇವ ಮನೆಗೆ ಬಂದಾಗ, ಕಲ್ಯಾಣಿ ಅಲ್ಲೇ ನಿಂತ್ಕೊ, ಒಳಗೆ ಬರಬೇಡ ಅಂತ ಹೇಳ್ತಾರೆ. ಯಾಕಮ್ಮ ಏನಾಯಿತು ಅಂತ ಕೇಳ್ತಾರೆ. ಎಲ್ಲೋ ಒಬ್ಬನೇ ಬರ್ತಿದ್ಯಾ ನಮ್ಮ ಸೊಸೆಯಲ್ಲಿ ಕಾವ್ಯ ಅಂತ ಕೇಳ್ತಾರೆ. ಕಾವ್ಯನ ಬರಲಿಲ್ಲ ಅಮ್ಮ ಅಂತ ಹೇಳ್ತಾರೆ. ಏನು ಬರಲಿಲ್ವಾ ಅಂತಾನೆ. ಆಗ ಮನೆಯಲ್ಲಿ ಇದ್ದಂತಹ ಎಲ್ಲರೂ ಕೂಡ ಹೊರಗೆ ಬರ್ತಾರೆ. ಏನು ಹೇಳ್ತಿದ್ಯಾ ನೀನು? ಹೌದಮ್ಮ, ನಾನು ಆ ಬಸ್ಸಿಂದನೇ ಹೋದೆ, ನಿನ್ನೆ ಇಲ್ಲೇ ಹೇಳೋದ್ಲಲ್ಲ ನಾನು ಓದೋಕ್ಕೆ ಹೋಗ್ತೀನಿ ಅಂತ, ನಾನು ಕಾಲು ಇಟ್ಕೊಳ್ಳೋದೊಂದು ಬಾಕಿ, ಕಾರ್ನು ಕೂಡ ಅಡ್ಡೆ ಹಾಕಿ ಬಸ್ನ ದಯವಿಟ್ಟು ಮನೆಗೆ ಬಾ ಅಂತ ಕೇಳಿದೆ, ಬರಲಿಲ್ಲ ಅವಳು ಅಂತ ಹೇಳ್ತಾರೆ. ನಾನು ಇದನ್ನು ನಂಬೋ ಮಾತಾ, ನೀನು ಎಷ್ಟು ಕಠೋರವಾಗಿ ನಡ್ಕೊಂಡೆ ಕಾವ್ಯನ ಜೊತೆ, ಮನೆ ಬಿಟ್ಟು ಹೋಗು ಅಂತ, ನೀನು ಅವಳನ್ನ ಕಾಲಿಟ್ಕೊಳ್ಳೋಕೆ ಹೋಗಿದ್ಯಾ, ಯಾಕೋ ಸುಳ್ಳು ಹೇಳ್ತಿದ್ಯಾ, ಅವಳು ನಿನ್ನ ಮಾನ ಪ್ರಾಣ ಎಲ್ಲನೂ ಉಳಿಸಿದಳು ಕಣೋ, ಅಂಥವಳಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಅಂದಮೇಲೆ ನೀನು ಕೂಡ ಇಲ್ಲಿರೋಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ. ಅಮ್ಮ ಏನು ಹೇಳ್ತಿದ್ಯಾ? ಹೌದು, ನೀನು ಅವಳನ್ನ ಕರ್ಕೊಂಡು ಬಂದರೆ ಮಾತ್ರ ಈ ಮನೆಯಲ್ಲಿ ನಿನಗಿರೋಕ್ಕೆ ಜಾಗ, ಇಲ್ಲ ಅಂದರೆ ನೀನು ಯಾವುದೇ ಕಾರಣಕ್ಕೂ ಇಲ್ಲಿರೋಕ್ಕೂಡ್ದು ಅಂತ ಹೇಳ್ತಾರೆ. ಆಗ ಶ್ರೀಧರ್ ಕೂಡ, ಏನದಕ್ಕೆ ಇದು ಕೋಪದಲ್ಲಿ ಈ ಥರ ಎಲ್ಲ ಮಾತಾಡಬೇಡಿ, ಇಲ್ಲ ಶ್ರೀಧರ್, ನಾನು ತಗೊಳ್ಳುವಂಥ ನಿರ್ಧಾರ ಕರೆಕ್ಟಾಗಿದೆ ಅಂತ ಹೇಳ್ತಾರೆ. ಆಗ ದಾಮಿನಿ, ಏನಿದು ಮನೆ ಮಗನೇ ನೀವು ಆಚೆಗೆ ಹಾಕ್ತಿದ್ದೀರ ಅಂತ ಹೇಳ್ತಾರೆ. ಹೌದು, ಮನೆ ಮಗನೇ ಈ ಮನೆಯಿಂದ ಆಚೆ ಹೋಗಬೇಕಾಗುತ್ತೆ, ಅವನ ಹೆಂಡ್ತಿನ ಕರ್ಕೊಂಡು ಬಂದರೆ ಮಾತ್ರ ಅವನಿಗಿಲ್ಲಿ ಜಾಗ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನೀನು ನನ್ನ ಮುಖ ತೋರಿಸ್ಬೇಡ ಆಯಿತಾ, ಅವಳಿಗೆ ಇಲ್ದಿರುವಂತಹ ಜಾಗ, ನೀನು ಹೇಗೋ ಅವಳು ಇಲ್ದಲೇ ಈ ಮನೇಲಿ ಇರ್ತೀಯ, ನಿನಗೆ ಹೇಗೆ ಮನ್ಸಾದರೂ ಬರುತ್ತೆ ಹೇಳು, ನನ್ನ ಸೊಸೆ ಕಾವ್ಯ ನನಗೆ ಬೇಕು ಆಯಿತಾ, ಅವಳು ಇಲ್ಲದೆ ನಾನಂತೂ ಇರಲ್ಲ, ನೀನು ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಅವಳನ್ನ ಕರ್ಕೊಂಬರೋದಿದ್ದರೆ ಬಾ ಈ ಮನೆಗೆ, ಇಲ್ಲ ಅಂತ ಅಂದರೆ ಬರಬೇಡ ಅಂತ ಹೇಳ್ತಾರೆ. ಅಮ್ಮ ಹಾಗಾದರೆ ನಾನು ಈ ಮನೆಯಿಂದ ಹೋಗಬೇಕಾ? ಹೌದು, ಮೊದಲು ಹೋಗು ಈ ಮನೆಯಿಂದ, ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ, ನನ್ನ ಸೊಸೆ ಮನಸ್ಸಿಗೆ ಅಷ್ಟು ಬೇಜಾರು ಮಾಡಿರ ನೀನು, ನನ್ನ ಕಣ್ಣಿದ್ರಿಗಿದ್ರೆ ನಿಜವಾಗ್ಲೂ ನನಗೆ ನಾನೇ ಏನು ಮಾಡ್ಕೊತೀನೋ ನನಗಂತೂ ಗೊತ್ತಿಲ್ಲ, ಹೋಗ್ತಾ ಇರು ಮಹಾದೇವ ಅಂತ ಹೇಳ್ತಾರೆ. ಆಯ್ತಮ್ಮ, ನೀನು ನೆಮ್ಮದಿಯಾಗಿರು ಆಯಿತಾ, ನಾನು ಇಲ್ಲಿಂದ ಹೋಗ್ತೀನಿ, ಕಾವ್ಯನ ಕರ್ಕೊಂಬರ್ತೀನಿ, ಹೋಗು ಮೊದಲು ಆ ಕೆಲಸ ಮಾಡೋಗು, ನನ್ನ ಸೊಸೆ ಕಾವ್ಯನ ಕರ್ಕೊಂಡು ಬರೋಗು ಅಂತ ಹೇಳ್ತಾರೆ. ಆಗ ಆಶೀರ್ವಾದ ತಗೊಳ್ಳೋಕ್ಕೂ ಕೂಡ ಬಗ್ತಾನೆ. ಆಗ ಕಲ್ಯಾಣಿ ಬೇಜಾರು ಮಾಡ್ಕೋತಾಳೆ.